ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ಬ್ಲಾಗ್ ಗಾಯ್ಸ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ತುಂಬಾ ಚೆನ್ನಾಗಿರ್ತೀರ ಅಂತ ಅನ್ಕೊತೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ಎಲ್ಲರೂ ಹೇಗಿದ್ದಾರೆ ಅಂತ ತುಂಬ ಚೆನ್ನಾಗಿದ್ದೀರಾ ಮೆನ್ಷನ್ ಮಾಡಿ. ಸೊ ಇನ್ನೊಂದು ವಿಡಿಯೋದ ನಿಮ್ಮೊಂದಿಗೆ ಬಂದುಬಿಟ್ಟಿದ್ದೀನಿ. ಸೊ ನಾಳೆ ನಮ್ಮ ಮಗಳು ಹುಟ್ಟಿದಬ್ಬ. ಸೊ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ಈವ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಮಗಳು ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದು ಅವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅವತ್ತು ನಮ್ಮ ಮನೆಗೆ ಯಾರೋ ಬಂದುಬಿಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳು ಅಳು ನೋಡಿದ್ರೆ ಸಾಕು ಅಳ್ತಿದ್ಲು ನನ್ನ ಮಗಳು. ಸೊ ಸುಧಾರಿಸಿ ಅವತ್ತಿನ ಈವ್ನಿಂಗ್ ನಾನು ಜಿಮ್ಮಿಗೆ ಹೋಗಬೇಕಾಗಿತ್ತು, ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಅಮ್ಮ ಬಂದರು ನೋಡಿರಿ, ಅಮ್ಮ ಬಂದರು ನೆಕ್ಸ್ಟ್ ಡೇ ಮಾರ್ನಿಂಗ್. ಅವತ್ತಿನ ದಿನ ಹುಟ್ಟಿದಬ್ಬ ದಿನ, ನನ್ನ ಮಗಳು ಹುಟ್ಟಿದಬ್ಬ ದಿನ ನೆಕ್ಸ್ಟ್ ಡೇ ಮಾರ್ನಿಂಗೇ ಅಮ್ಮ ಬಂದರು. ಹಿಂದಿನ ದಿನ ಈವ್ನಿಂಗ್ ನನ್ನ ಮಗಳು ದೊಡ್ಡ ಮಗಳು ಬಂದಳು. ಸೊ ವಿಡಿಯೋ ಇವತ್ತಿನ ಬೆಳಗಿನ ಸ್ಟಾರ್ಟ್ ಮಾಡಿದ್ದೀನಿ. ಹಡಾವುಡಿ, ತುಂಬ ಹಡಾವುಡಿ ಅಂದರೆ ಹಡಾವುಡಿ ಇತ್ತು ಮನೆಯೆಲ್ಲ. ಸ್ವಲ್ಪ ನಮಗೆ ಅವಳು ಯಾರ ಹತ್ರನೂ ಹೋಗ್ತಿದ್ದಿಲ್ಲ, ಯಾರೋ ಹೊಸೊಬ್ಬರು ಬಂದಿದ್ದಾರೆ ಮನೆಗೆ ಅಂತ ಹೇಳ್ಬಿಟ್ಟು ಅಳ್ತಾನೆ ಇದ್ಲು. ಸೊ ನನಗೆ ಯಾವ ಕೆಲಸನೂ ಮಾಡೋಕ್ಕಾಗಲಿಲ್ಲ. ಸೊ ಬೆಳಗ್ಗೆ ಎದ್ವಿ, ರೆಡಿ ಆದ್ವಿ. ಸೊ ಟಿಫಿನ್ ಮುಗಿಸ್ಕೊಂಡ್ವಿ. ಸೊ ಟೆಂಪಲ್ಗೆ ಹೋಗ್ಬೋಣ ಅಂತ ಹೇಳ್ಬಿಟ್ಟು ಟೆಂಪಲ್ಗೆ ಹೋಗ್ಬಾರ್ದು, ಸ್ವಲ್ಪ ಲೇಟ್ ಆಗಿಬಿಡ್ತು. ಈಗ ರೆಡಿಯಾಗಿ ಟೆಂಪಲ್ಗೆ ಹೋಗ್ಬೋಣ ಅಂತ ರೆಡಿಯಾಗಿ ಮನೆಗೆ ಬಿಡ್ತಾಯಿದ್ವಿ ಗಾಯ್ಸ್. ಟೆಂಪಲ್ಗೆ ಹೋಗಿಬಿಟ್ಟು ಬಂದು ಮತ್ತೆ ನಾವು ಈವ್ನಿಂಗ್ ಪಾರ್ಟಿಗೆ ರೆಡಿ ಆಗಬೇಕು. ಈವ್ನಿಂಗ್ ಪಾರ್ಟಿ ವಿಡಿಯೋ ಕೂಡ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ಗಾಯ್ಸ್. ಡೋಂಟ್ ಮಿಸ್ ಇಟ್ ಪ್ಲೀಸ್. ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಆದರೆ ಲೈಕ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮ್ಮ ವಿಡಿಯೋ ನಿಮ್ಮವರೆಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ ಗಾಯ್ಸ್. ಸೊ ನೋಡಿ ಕ್ಯಾಬ್ ಬಂತು ಅಂತ ಕೆಳಗಡೆ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಕ್ಯಾಬ್ ಬಂತು, ಹತ್ಕೊಂಡು ಟೆಂಪಲ್ಗೆ ಹೋದ್ವಿ. ಟೆಂಪಲ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಅಲ್ಲೇ ಸುಸ್ತಾಗಿಬಿಟ್ಟಿತ್ತು, ತುಂಬ ಬಿಸಿಲಿತ್ತು. ದರ್ಶನ ಮಾಡಿಕೊಂಡು ರಾಯರ ಆಶೀರ್ವಾದ ಎಲ್ಲರಿಗಿರಲಿ, ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ. ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಗೈಸ್, ನೋಡ್ತಾ ಇರಿ. ಸೊ ರೀಚ್ ಆದ್ವಿ. ದಾರಿಯಲ್ಲಿ ನನ್ನ ಮಗಳು ಮಲ್ಕೊಂಬಿಟ್ಟಿದ್ಲು. ಸೊ ಅವಳಿಗೆ ತುಂಬ ಹತ್ತು ನಿದ್ದೆ ಬಂದಂಗೆ ಆಗಿತ್ತೇನೋ, ಪಾಪ ಬೆಳಗ್ಗೆನೇ ಮಲ್ಕೊಂಬಿಟ್ಲು. ಸೊ ರೀಚ್ ಆದ್ವಿ ಟೆಂಪಲ್ಗೆ. ಟೆಂಪಲ್ ಆರಾಧನೆ ಸ್ಟಾರ್ಟ್ ಆಗ್ತಾಯಿತ್ತು ಗೈಸ್. ಸೊ 11:30 12ಗೆ ಆಲ್ರೆಡಿ ನಮ್ಮ ಕಟ್ಟನ್ನು ಹಾಕ್ಬಿಟ್ಟಿದ್ರು ಅಲ್ಲಿ ಟೆಂಪಲಲ್ಲಿ. ದರ್ಶನ ಆಗಲ್ಲೇನೋ ಅಂತ ಅನ್ಕೊತಾ ಇದ್ವಿ. ಪ್ರದರ್ಶನ ಹಾಕಿ ನಮಸ್ಕಾರ ಮಾಡಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ವಿ, ಓಪನ್ ಆಗುತ್ತೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಆಗಲೇ ಗಾಯ್ಸ್ ತುಂಬ ಲೇಟ್ ಆಗಿಬಿಡ್ತು ಅಲ್ಲೇ. ಸೊ ನೆಕ್ಸ್ಟ್ ನಾವು ಎದ್ದು ಇನ್ನು ಹೊರಗಡೆ ಹೋಗೋಣ, ದರ್ಶನ ಸಿಗಲ್ವೇನೋ ಅಂತ ಅನ್ಕೊತಾ ಇದ್ವಿ ಗಾಯ್ಸ್. ಬಟ್ ರಾಯರ ದರ್ಶನ ಸಿಕ್ತು ನಮಗೆ. ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಸೊ ತುಂಬ ಸುಸ್ತಾಗಿತ್ತು ಗಾಯ್ಸ್. ಸೊ 1 ಮಂತಲ್ಲಿ 3 ಮೆಂಬರ್ಸ್ ಅಂದರೆ ನಮ್ಮ 3 ಜನದ್ದು ಸೆಲೆಬ್ರೇಷನ್ಸ್ ಬಂತು ಅಲ್ವಾ. ಸೊ ಹೋರಾಡಿ ತುಂಬ ಸುಸ್ತಾಗಿತ್ತು ಗಾಯ್ಸ್. ಸೊ ಕೊನೆವರೆಗೆ ನೋಡಿ, ನಿಮ್ಮ ರಾಯರ ದರ್ಶನ ನಿಮಗೂ ಸಿಗುತ್ತೆ.
ಸೊ ನೆಕ್ಸ್ಟು ದರ್ಶನ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ ಗೈಸ್. ಆವತ್ತಿನ ದಿನ ಎಷ್ಟು ಹಡ ಹೊಡೀತು ಅಂತಾರೆ, ತುಂಬ ಹಡ ಹೊಡಿ ಟೈಮೇ ಸಿಗಲಿಲ್ಲ ನಮಗೆ. ಮನೇಲಿ ಏನಾದರೂ ಫಂಕ್ಷನ್ನು ಅಥವಾ ಸೆಲೆಬ್ರೇಷನ್ಸ್ ಪಾರ್ಟಿ ಇತ್ತು ಅಂದರೆ ಟೈಮೇ ಸಿಗಲ್ವಲ್ಲ. ಸೊ ಹಾಗಾಗಿ ಅವತ್ತಿನ ದಿನ ನನಗೆ ಟೈಮೇ ಸಿಗಲಿಲ್ಲ, ರೆಸ್ಟ್ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಸೊ ಆವತ್ತಿನ ದಿನ ನಾವು 4:30ಗೆ ರೆಡಿಯಾಗಿ ಹೋಗಬೇಕಾಗಿತ್ತಲ್ವ. ಸೊ ಊಟ ಮಾಡಿ ಮನೆಗೆ ಹೋದ ತಕ್ಷಣ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ರೆಡಿ ಆಗೋಕ್ಕೆ ಸ್ಟಾರ್ಟ್ ಆದ್ವಿ. ರೆಡಿ ಮಾಡಿಕೊಂಡು ಪಾರ್ಟಿ ಹಾಲಿಗೆ ಹೋದ್ವಿ. ಅದು ಪಾರ್ಟಿ ಫಂಕ್ಷನ್ ಸೆಲೆಬ್ರೇಷನ್ ಬರ್ಡೇ ಸೆಲೆಬ್ರೇಷನ್ ಬ್ಲಾಗು ಬರುತ್ತೆ, ನೆಕ್ಸ್ಟು ನೋಡ್ತಾ ಇರಿ, ಡೋಂಟ್ ಮಿಸ್ ಇಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಬೆಲ್ಲೈಕ್ನೇ ಕ್ಲಿಕ್ ಮಾಡಿ ಗೈಸ್, ನಮ್ಮ ವೀಡಿಯೋ ನಿಮ್ಮವರೆಗೆ ಬಂದುಬಿಡುತ್ತೆ. ಸೊ ನೆಕ್ಸ್ಟು ಮನೆಗೆ ಬಂದು ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್ ಜೊತೆಗೆ ನಿಮ್ಮ ಜೀವಿತ ವಿಜಯ್. ಥ್ಯಾಂಕ್ ಯು, ಬಾಯ್.